ಇವತ್ತು ಮೀಟಿಂಗು ಇಡೋ ವಿಷಯ ಏನಂದರೆ, ಈಗ ಮೊನ್ನೆ ಏನು 16/5/2026 ಅನಾನುಕೂಲವಾಗಿ ಏನೋ ನಾವು ಪದಾಧಿಕಾರಿಗಳು ಅಂತೇಳಿ ಏನು ಬಂದಾರ, ಅವರು ಇನ್ಲೀಗಲಾಗಿ ಬಂದಾರ. ಯಾವುದೇ ಲಾರಿ ಓನರ್ ಜನರಲ್ ಬಾಡಿ ಮೀಟಿಂಗ್ ನಡೆಯಿಲ್ಲ. ನಾನು ಪ್ರಧಾನ ಕಾರ್ಯದರ್ಶಿ ಇದ್ದೀನಿ, ನನಗೆ ಮಾಹಿತಿ ಇಲ್ಲ. ಅದಕ್ಕಾಗಿ ಇದು ಏನಿದ್ದು ಈ ಬಾಡಿ ಏನಾರ ಒಂದು ವೇಳೆ ರಿಜಿಸ್ಟ್ರೇಷನ್ ಆದರೆ ಅದು ವಜಾಗೊಳಿಸಿ ಜನರಲ್ ಬಾಡಿ ಮೀಟಿಂಗ್ ಇಟ್ಕೊಂಡು ಆಯ್ಕೆ ಆಗಬೇಕು. ಇವರು ಯಾರು ಈಗ ಅಧ್ಯಕ್ಷರಾಗ್ಯಾರ ಅವರಿಗೆ ಸಭ್ಯತ್ವ ಇಲ್ಲ ಅಂಥವ್ರಿಗೆ ಬಯಲ ಪ್ರಕಾರ ಅವರು ಅಧ್ಯಕ್ಷರಾಗಕ್ಕೆ ಅನರ್ಹರು. ಗೌರವಾಧ್ಯಕ್ಷರ ಮೇಲೆ ಕೇಸ್ ಐತೆ, ಅವರು ಕೂಡ ಅವ್ರನ್ನೂ ವಜಾಗೊಳಿಸಬೇಕು. ಆಮೇಲೆ ಒಂದು ವೇಳೆ ಜನರಲ್ ಬಾಡಿ ಮೀಟಿಂಗಲ್ಲಿ ಹೆಚ್ಚಿನ ಜನ ನಾವು ಆಗ್ತೀವಿ ಅಧ್ಯಕ್ಷರಂತೇಳಿ ಹೇಳಿದರೆ ನಾವು ಎಲೆಕ್ಷನ್ಗೆ ಹೋಗ್ಬೇಕಂತ ತೀರ್ಮಾನ ತಗೊಂಡ್ವಿ. ನಮಸ್ಕಾರ. ಇದ್ರ ಬಗ್ಗೆ ಇದ್ರ ಬಗ್ಗೆ ನಾವು ಲೀಗಲ್ ಫೈಟ್ ಮಾಡ್ತೀವಿ, ನ್ಯಾಯಾಲಯಕ್ಕೆ ಹೋಗ್ತೀವಿ. ಇವತ್ತು ಮೀಟಿಂಗು ಇದು ನಾವು ಪ್ರೆಸ್ ಮೀಟಿಂಗ್ ಇಡ ಕಾರಣ ಏನಂದ್ರೆ, ಇವಾಗ ನಮ್ಮ ಅಸೋಸಿಯೇಷನ್ 9/75/76 ಅಂದ್ರೆ ಸುಮಾರು 50 ವರ್ಷ ಇತಿಹಾಸ ಇರೋ ಅಸೋಸಿಯೇಷನ್ ಇದು. ಆದ ಕಾರಣ ಮೊದಲು ಇವಾಗ ವೆಂಕಟರಾಮನ್ ಅವರಿದ್ದರು, ಅದು 25-30 ವರ್ಷ ಆದರೂ ಅವರು ಕಂಟಿನ್ಯೂ ಆಗಿ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಮಾಡಿದರು. ಅವರು ಆದಮೇಲೆ ಅವ್ರಿಗೆ ಆರೋಗ್ಯ ಚೆನ್ನಾಗಿದ್ದ ಕಾರಣಕ್ಕೆ ನಾವು ಒಂದು ಭಾಸ್ಕರ್ ರೆಡ್ಡಿ ಅನ್ನೋರ್ನ ನಾವೆಲ್ಲ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಅಸೋಸಿಯೇಷನ್ ನಡೆಸಿದ್ರು. ಅವಾಗ ಏನಾಯ್ತು, ಸೀರಿಯಲ್ ಸಿಸ್ಟಮ್ ಮಾಡಿ ಲಾರಿ ಎಲ್ಲ ಸ್ವಲ್ಪ ಒಳ್ಳೇದಾಯ್ತು. ಆದ್ಮೇಲೆ ಅವರು 2 ವರ್ಷ ಆಯ್ತು, ಅವ್ರಿಗೆ ರಾಜೀನಾಮೆ ಮಾಡಿಸಿ ಇನ್ನೊಂದು ಮುನ್ನಾ ಅಂತವ್ರು ನಾವು ಇಟ್ಕೊಂಡಿವಿ. ಮುನ್ನಾ ಬಂದ ಮೇಲೆ ಇನ್ನ ಹೆಚ್ಚಿಗೆ ಲಾರಿ ಓನರು 1 ಗಾಡಿ ಇರೋರು 2 ಗಾಡಿ 5 ಗಾಡಿ 10 ಗಾಡಿ ಮಾಡಿದ್ರು. 10 ಗಾಡಿ ಮಾಡಿದ ಮೇಲೆ ಅವರು ಸರಿಯಾಗಿ ಅಧ್ಯಕ್ಷ ಸ್ಥಾನ ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳಿ ನಾವು ಚೇಂಬರ್ ಆಫ್ ಕಾಮರ್ಸ್ ಅವರು ಕೇಸ್ ಕೊಟ್ಟರು. ಆ ಕಂಪ್ಲೇಂಟ್ ಮೇಲೆ ಅವ್ರನ್ನ ವಜಾಗೊಳಿಸಿದ್ರು. ವಜಾಗೊಳಿಸಿದ ಮೇಲೆ ಅವ್ರು ರಾಜೀನಾಮೆ ಮಾಡಿದ ಮೇಲೆ ಮತ್ತೆ ಪೆದ್ದಣ್ಣ ಅಂತವ್ರು ಬಂದ್ರು. ಪೆದ್ದಣ್ಣ ಬಂದ ಮೇಲೆ ಈ ಅಸೋಸಿಯೇಷನ್ ಏನಾಯ್ತು ಅಂದ್ರೆ, ಅವ್ರು ಏನು ಸಣ್ಣ SC ಕಾಸ್ಟ್ ಅವ್ರ ಮೇಲೆ ಕೆಳಗೆ ಕುಂತ್ಕೋಬೇಕಂತ ಹೇಳಿ ಅಧಿವೇಶನ ಮಾಡಿ ಯಾರ್ಯಾರು ಅಸೋಸಿಯೇಷನ್ ಬರೋದಿಲ್ಲ ಅದು ಏನು ಮಾಡೋಕ್ಕೂ ಕೊಟ್ಟಿಲ್ಲ, ಮುಂದೆ ಅಸೋಸಿಯೇಷನ್ ಅಭಿವೃದ್ಧಿ ಮಾಡೋಕೆ ಕೊಟ್ಟಿಲ್ಲ. ಆದ್ಮೇಲೆ ನಾವೆಲ್ಲ ಲಾರಿ ಓನರ್ ನಮ್ಗೆ ಆ ಕಡೆ ಇರೋದೆಲ್ಲ ಹೋಗಿ MLA ಹತ್ರ ಹೋಗಿ ನಮಗೆ ಲಾರಿ ಓನರ್ಗೆ ಭಾರಿ ಲಾಸ್ ಆಗಿ ಅನ್ಯಾಯ ಆಯ್ತು ಅಂತೇಳಿ ಅಲ್ಲಿಗೆ ಹೋಗಿ ಕೇಳ್ಕೊಂಡಾಗ ಮಿಂಚು ದಿನ ಅವ್ರು ಎಲ್ಲರೂ 4 ಮಂದಿ ಕಾರ್ಪೊರೇಟರ್ ಬಂದ್ರು. ಏನ್ ನಿಮ್ಗೆ ಅನ್ಯಾಯ ಆಗೈತೆ, ನಾವೆಲ್ಲ ಅನ್ಯಾಯ ಸರಿಪಡಿಸಿ ನಿಮ್ಗೆ ನ್ಯಾಯ ಕೊಡಿಸಿ ಅಂತೇಳಿ ನಾವು ಬಂದು ಇವಾಗ ಅವ್ರು ಬಂದು 7 ತಿಂಗಳಾಗೈತೆ ಅವರು ಇದು ರಾಜೀನಾಮೆ ಮಾಡಿ ಇದುವರೆಗೆ ಅವರು ಬಂದೇ ಇಲ್ಲ. ಯಾರು ಮಿಂಚು ಸಿನನ್ ಅವರು ಮೊನ್ನೆ 16/5/26 ಏಕಾಏಕಿ ಅವರೆಲ್ಲ ಕರ್ಕೊಂಡು ಬಂದು ನಾವೇ ಮಾಡ್ತೀವಿ ಅಧ್ಯಕ್ಷ ಅಂತೆಲ್ಲ ಅವ್ರನ್ನ ಅಧ್ಯಕ್ಷರು ಮಾಡೋದು ರಾಜೀನಾಮೆ ಮಾಡಿ ಆವತ್ತು ರಾಜೀನಾಮೆ ಮಾಡಿ ನಿನ್ನೆ ಬಂದಾರ. 7 ತಿಂಗಳಾದ ಮೇಲೆ ಅವ್ರ ಅಸೋಸಿಯೇಷನ್ ಕಾಲಿಟ್ಟಾರ. ಇಷ್ಟುವರೆಗೆ 7 ತಿಂಗಳು ಲಾರಿ ಸತ್ತು ಹೋಗ್ಬಿಟ್ಟಾನ, ನಾಶ ಆಗ್ಬಿಟ್ಟಾನ, ಸರ್ವನಾಶ ಆಗ್ಬಿಟ್ಟಾನ. ಆದ್ಮೇಲೆ ಬಂದು ಇವತ್ತು ಏನು ಅಧ್ಯಕ್ಷರು ರಾಜೀನಾಮೆ ಮಾಡಿದ್ರೆ ಸೆಕ್ರೆಟರಿ ಕೈಯಾಗಿರ್ಬೇಕಾದ್ರು ಏನಿದ್ರೆ ಕೂಡ ಸೆಕ್ರೆಟರಿ ಅವ್ರು ಫಾಲೋ ಮಾಡಿ ಏನು ಜನರಲ್ ಬಾಡಿ ಮೀಟಿಂಗ್ ಇರ್ತಾರ ಏನು ಮಾಡ್ತಾರ ಅಂತ ಹೇಳಿ ಸೆಕ್ರೆಟರಿ ಮಾಡ್ಬೇಕಾದ್ರು. ಇದು ಮಾಡಿಲ್ದಂಗ ಇಲ್ಲಿಗಲ್ ಆಗಿ ಅವರು ನಾವೇ ಅಧ್ಯಕ್ಷರು ಅಂತ ಹೇಳಿ ಅವರು ಮೆಂಬರ್ಶಿಪ್ ಇಲ್ಲದಾಗ ಕೂಡ ಬಂದು ಅವ್ರು ಮಾಡ್ಯಾರ. ಇವಾಗ ಅದಕ್ಕಾಗಿ ನಾವು ವಿರೋಧ ವ್ಯಕ್ತ ಮಾಡ್ಕೊತೀವಿ. ಇದರ ಮೇಲೆ ಕಾನೂನು ಪ್ರಕಾರದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಎಲ್ಲ ಲಾರಿಯವರಿಗೂ ನಮಸ್ಕಾರ. ಇರಾಬಾಡಿ ಅವ್ರು ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. DRC ಆಫೀಸ್ಗೆ ನಾವು ಲೆಟರ್ ಕೊಟ್ಟಿವಿ, ಅವರು ಅನಧಿಕೃತವಾಗಿ ಬಂದಾರ ಅಂತೇಳಿ. ಅವ್ರು DRC ಅವ್ರು ಏನು ಕ್ರಮ ತಗೊಂತಾರೋ ಅದಕ್ಕೆ ಆದ್ರೆ ಕೂಡ 21 ದಿವಸ ಟೈಮ್ ಇರ್ತೈತೆ ಅವ್ರಿಗೆ. ಅದು ಕಾನೂನು ಪ್ರಕಾರ ಮಾಡಾಕ ಅವ್ರು ಏನ್ ಮಾಡ್ತಾರೋ ಅದರ ಪ್ರಕಾರ ನಾವು ಮುಂದೆ ಸಾಗ್ತೀವಿ ಅಂತೇಳಿ ತಿಳಿಸ್ತಾ ಇದೀವಿ. ಈ ದಿವಸ ಬಳ್ಳಾರಿಯ ವಿಶ್ವೇಶ್ವರ ಲಾರಿ ಟರ್ಮಿನಲ್ ಮಾಲೀಕರ ಅಧ್ಯಕ್ಷ ಸ್ಥಾನದಲ್ಲಿ ವಿವಾದ ಅಂದ್ರೆ ಏನು, ಕಾನೂನು ಬಾಹಿರವಾಗಿ ಬಾಯ್ಲಾ ಪ್ರಕಾರಕ್ಕೆ ಎಲ್ಲ ಲಾರಿ ಮಾಲೀಕರು ತಮ್ಮ ಸ್ವಯಂ ಇಚ್ಛೆಯಿಂದ ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡಿ ಒಂದು ಅಧ್ಯಕ್ಷಕ್ಕೆ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಬಿಟ್ಟು ಇಲ್ಲಿ ತಮ್ಮ ಶಕ್ತಿ ಅಂತ ಹೇಳಿ ಯಾರೇ ಒಬ್ರು ಬಂದು ಇದಕ್ಕೆ ಅಧ್ಯಕ್ಷ ಸ್ಥಾನವನ್ನು ಇದು ಮಾಡ್ತಾರೆ ಇಲ್ಲಿಗಲ್ ಆಗಿ. ಯಾವುದೇ ಇರಲಿ ಕಾನೂನು ಒಳಗೆ ಬೈಲಾಸ್ ಇರ್ತದೆ, ಅದಕ್ಕೆ ಒಂದು ವ್ಯಾಪ್ತಿ ಇದೆ.
ಅದ್ರ ಲೆಕ್ಕ ಪ್ರಕಾರಕ್ಕೆ ಇಡೀ ಲಾರಿ ಮಾಲೀಕರಿಗೆ ಕರೆದು ಮೀಟಿಂಗ್ ಮಾಡಿ ತದನಂತರ ಆಯ್ಕೆ ಆಗಿ ಒಂದು ಪ್ರಾಸೆಸ್ ಇರ್ತದೆ. ಅದ್ರ ಲೆಕ್ಕ ಪ್ರಕಾರಕ್ಕೆ ಅಧ್ಯಕ್ಷ ಘೋಷಣೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಇದಕ್ಕೆ ಹಳೆ ಬಾಡಿ ಅಂತೇಳಿ ಇಲ್ಲಿ ಬಾಡಿ ಇತ್ತಲ್ಲ, ಅದಕ್ಕೆ ನಾನು ಉಪಾಧ್ಯಕ್ಷನಾಗಿದ್ದೆ ಬಳ್ಳಾರಿ ವಿಶ್ವೇಶ್ವರ ಲಾರಿ ಮಾಲೀಕರ ಸಂಘಕ್ಕೆ. ಇನ್ನು ನಾವು ರಾಜೀನಾಮೆ ಕೊಟ್ಟಿಲ್ಲ. ಮೆಹಬೂಬಣ್ಣ ಅವರು ನಮ್ಮ ಮಿಕ್ಕಿದ್ದ ಸದಸ್ಯರುಗಳು ಎಲ್ಲ ಹಂಗೆ ಇದ್ದಾರೆ. ಅವರು ಕಾನೂನು ಬಾಹಿರವಾಗಿ ಅಧ್ಯಕ್ಷ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದು ಕಾನೂನಿಗೆ ತಪ್ಪು. ಅದಕ್ಕೆ ನಮ್ದು ವಿರೋಧ ಇದೆ. ತಾವೆಲ್ಲರೂ ಎಲ್ಲ ಲಾರಿ ಮಾಲೀಕರ ಅನುಮತಿ ಲೆಕ್ಕ ಪ್ರಕಾರಕ್ಕೆ ತಾವೆಲ್ಲ ಬಂದು ಜನರಲ್ ಬಾಡಿ ಮಾಡಿ ಒಂದು ಮುಂದಿನ ದಿನಗಳಲ್ಲಿ ಒಂದು ಅಧ್ಯಕ್ಷ ಅಂತ ಹೇಳಿ ಆದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ. ಈ ಸಂಸ್ಥೆ ಬಹಳ ಕಷ್ಟವಾದ ಸಂಸ್ಥೆ ಇದು, ಲಾರಿ ಮಾಲೀಕರದ್ದು. ಇದಕ್ಕೆ ನಾವು ನೀವು ಅಂತ ಹೇಳಿ ಗುದ್ದಾಡ್ಕೊಂಬುದು ಒಳ್ಳೇದಲ್ಲ. ಇದಕ್ಕೆ ಎಲ್ಲ ಲಾರಿ ಮಾಲೀಕರು ಕುಂತ್ಕೊಂಡು ಒಂದೇ ಮಾರ್ಗದಲ್ಲಿ ಹೋಗಿದ್ರೆ ಎಲ್ಲರೂ ಉಳಿತಾರೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಬೈಲಾ ನಿಯಮಗಳು ಉಲ್ಲಂಘನೆ ಮಾಡಿರೋದು ಹೌದು. ಏನ್ ನಿಮ್ ಸ್ಟೆಪ್ ಲೀಗಲ್ ಫೈಟ್ ಮಾಡ್ತೀರಾ? ಹೆಂಗ್ ಮಾಡ್ತೀರಾ? ಕಾನೂನು ಇದೆಯಲ್ಲ ಸರ್, ಲೀಗಲ್ ಫೈಟ್ ಮಾಡ್ತೀರಾ? ಲೀಗಲ್ ಫೈಟ್ ಮಾಡ್ತೀವಿ.